ನಮ್ಮಮ್ಮ ಅಣ್ಣಮ್ಮ ದೇವತೆ ತಂದಾಳ ಆನಂದ ನಮ್ಮೂರಿಗೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೈಮಾರುತಿ ನಗರ ಸಾಕಮ್ಮ ಬಡಾವಣೆಯಲ್ಲಿ ಶ್ರೀ ವಿನಾಯಕ ಸೇವಾ ಸಮಿತಿ ವತಿಯಿಂದ 9ನೇ ವರ್ಷದ ಶ್ರೀ ಅಣ್ಣಮ್ಮದೇವಿ ಉತ್ಸವ ಊರ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಾನ್ಯ ಶಾಸಕರು, ಮಾಜಿ ಸಚಿವರಾದ ಕೆ. ಗೋಪಾಲಯ್ಯ, ಮುಖಂಡರುಗಳಾದ ಶಿವಣ್ಣ, ಜಯರಾಮಯ್ಯ, ರಾಘವೇಂದ್ರ ಶೆಟ್ಟಿ, ಮಾಜಿ ಉಪಮಹಾಪೌರರಾದ ಎಸ್. ಹರೀಶ್, ಮಾಜಿ ನಗರ ಪಾಲಿಕೆ ಸದಸ್ಯರಾದ ರಾಜೇಂದ್ರ ಕುಮಾರ್, ತಮ್ಮಣ್ಣಗೌಡ, ಪ್ರಸನ್ನ, ಬಿಡಿ ಶ್ರೀನಿವಾಸ್, ವೆಂಕಟೇಶ್ ಮೂರ್ತಿ, ಕುಣಿಗಲ್ ನಾಗಣ್ಣ, ಕರೆಂಟ್ ಮಂಜಣ್ಣ ಸೇರಿದಂತೆ ಹಲವರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಅಣ್ಣಮ್ಮ ದೇವಿ ತಾಯಿ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಇದೇ ವೇಳೆ ಅಧ್ಯಕ್ಷರಾದ ಕುಮಾರ್ ಮತ್ತು ಸುಧಾಕರ್ ಸೇರಿದಂತೆ ಹಲವು ಮುಂಚೂಣಿ ಘಟಕದ ಪದಾಧಿಕಾರಿಗಳು ದೇವರ ಉತ್ಸವದಲ್ಲಿ ಭಾಗವಹಿಸಿ ದೇವರ ಅನುಗ್ರಹ ಪಡೆದರು. ಮಹಿಳೆಯರು ತಂಬಿಟ್ಟಿನ ಆರತಿ ಹೊತ್ತು ಅಣ್ಣಮ್ಮ ದೇವಿ ಕೃಪೆಗೆ ಪಾತ್ರರಾದರು. ಇದೇ ವೇಳೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶ್ರೀ ವಿನಾಯಕ ಸೇವಾ ಸಮಿತಿ ವತಿಯಿಂದ ಸಾಕಮ್ಮ ಬಡಾವಣೆ ಕಳೆದ 3 ದಿನದಿಂದ 9ನೇ ವರ್ಷದ ಅಣ್ಣಮ್ಮ ಉತ್ಸವವನ್ನು ಏರ್ಪಡಿಸಿದ್ದೀವಿ. ನಮ್ಮ ಗೌರವಾಧ್ಯಕ್ಷರಾದ ಡಿ ಶಿವಣ್ಣನವರ ನೇತೃತ್ವದಲ್ಲಿ 3 ದಿನದಿಂದ ಕಾರ್ಯಕ್ರಮವನ್ನು ಮಾಡಿದ್ವಿ. ಶುಕ್ರವಾರ ಸಂಜೆ ತಾಯಿಯನ್ನು ಕರ್ಕೊಂಬಂದು ಅವತ್ತು ತಳಿಗೆ ನೈವೇದ್ಯ ಮಾಡಿ ಬೆಳಗ್ಗೆ ನಮ್ಮ ಬಡಾವಣೆಯ ದೇವತೆಗಳಾದ ಪರ್ವತಾಂಜನೇಯ, ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ ಬೆಲ್ಲದ ಆರತಿಯನ್ನು ಕೊಟ್ವಿ. ಮಧ್ಯಾಹ್ನ 12:30ಕ್ಕೆ ಅನ್ನದಾನವನ್ನು ಏರ್ಪಡಿಸಿದ್ವಿ. ಅನ್ನದಾನವನ್ನು ಯಶಸ್ವಿಯಾಗಿ ನಡೀತು. ಸಂಜೆ ಕರ್ನಾಟಕದ ಪ್ರಖ್ಯಾತ ವಾದ್ಯಗೋಷ್ಠಿಯನ್ನು ಏರ್ಪಡಿಸಿದ್ವಿ. ವಾದ್ಯಗೋಷ್ಠಿ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಜನಪ್ರಿಯ ಶಾಸಕರು, ಮಾಜಿ ಸಚಿವರು ಆದಂಥ ಕೆ. ಗೋಪಾಲಣ್ಣವರು, ಅವರ ಜೊತೆಯಲ್ಲಿ ಹರೀಶ್ ರವರು ಮತ್ತು ರಾಘವೇಂದ್ರ ಶೆಟ್ಟಿಯವರು, ಪ್ರಸನ್ನ ಅವರು, ನಮ್ಮ ಮಾಜಿ BBMP ಸದಸ್ಯರಾದಂಥ ರಾಜೇಂದ್ರ ಕುಮಾರ್ ಅವರು, ಇವರೆಲ್ಲ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ರು. ಇಂದು ಬೆಳಗ್ಗೆ ತಂಬಿಟ್ಟು ಆರತಿ ಎಲ್ಲ ಮಾಡಿ ನಮ್ಮ ಬಡಾವಣೆಯ ಹೆಣ್ಣುಮಕ್ಕಳುಗಳೆಲ್ಲ ಬಂದು ಅದ್ದೂರಿಯಾಗಿ ಬಂದು ತಂಬಿಟ್ಟಿನ ಆರತಿಯನ್ನು ತಾಯಿಗೆ ಅರ್ಪಿಸಿ ಪ್ರಸಾದವನ್ನು ತೊಗೊಂಡು ಹೋದರು. ಇಂದು ಸಂಜೆ ಸಾಯಂಕಾಲ 6:30ಕ್ಕೆ ತಾಯಿಯನ್ನು ವಿಜೃಂಭಣೆಯ ಮೆರವಣಿಗೆಯಿಂದ ಕರ್ಕೊಂಡೋಗಿ ಸನ್ನಿಧಾನಕ್ಕೆ ಬಿಟ್ಟು ಬರ್ತೀವಿ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ನಮ್ಮ ಸಾಕಮ್ಮ ಬಡಾವಣೆಯ ಎಲ್ಲ ನಾಗರಿಕ ಬಂಧುಗಳಿಗೂ, ಅಕ್ಕಪಕ್ಕ ಬಡಾವಣೆಯ ಸದಸ್ಯರುಗಳಿಗೂ ಹಾಗೂ ನಮ್ಮ ವರಲಕ್ಷ್ಮಿ ಯುವಕರ ಸಂಘದವರು ಮತ್ತು ಜೈ ಮಾರುತಿ ವಿನಾಯಕ ಸೇವಾ ಸಮಿತಿಯವರು, ಅಣ್ಣಮ್ಮ ಸಮಿತಿಯವರು ಎಲ್ಲ ನಮಗೆ ತುಂಬ ಸಹಕಾರ ಕೊಟ್ಟರು. ಅಕ್ಕಪಕ್ಕ ಸಂಘದ ಸಂಸ್ಥೆಯವರೆಲ್ಲ ಅವರಿಗೆಲ್ಲ ನಮ್ಮ ಪರವಾಗಿ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ನಮ್ಮ ಪರವಾಗಿ ವೈಯಕ್ತಿಕವಾಗಿ ನಾನು ಅವರಿಗೆಲ್ಲ ಅಭಿನಂದನೆಗಳು ಸಲ್ಲಿಸ್ತೀನಿ. 9ನೇ ವರ್ಷದ್ದು ಸಾಕಮ್ಮ ಬಡಾವಣೆಯಲ್ಲಿ ಪ್ರತಿ ವರ್ಷ ಕೂರಿಸ್ತಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಎಲ್ಲರ ಬಡಾವಣೆಯವ್ರಿಗೆ ಎಲ್ಲರಿಗೂ ಅನುಕೂಲ ಆಗೋ ಥರ ಪ್ರತಿಯೊಂದು ವ್ಯವಸ್ಥೆ ಇದನ್ನು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಾವು ಇಲ್ಲಿ ಪೂಜೆ ಮಾಡಿಸೋದಕ್ಕೋಸ್ಕರ ಬಂದಿದ್ದೀವಿ. ಪ್ರತಿ ವರ್ಷವೂ ಬರ್ತೀವಿ ನಾವು. ಜನತೆಗೆ ಎಲ್ರಿಗೂ ಒಳ್ಳೆಯದಾಗಬೇಕು. ಈಗ ಎಲ್ಲರಿಗೂ ಡೆಂಗ್ಯೂ ಇದು ಕಾಯಿಲೆ ಎಲ್ಲ ಬರ್ತಾ ಇದೆ. ಸೊ ಅದೆಲ್ಲ ನಮ್ಮ ಬಡಾವಣೆಗೆ ಮತ್ತು ಬೇರೆಯವ್ರಿಗೆ ಯಾರಿಗೂ ಅದು ಬರದೇ ಇರೋ ಥರ ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತಿದ್ವಿ ಅಷ್ಟೇ. ಎಲ್ಲರಿಗೂ ನಮಸ್ತೆ. 9ನೇ ವರ್ಷದ ಅಣ್ಣಮ್ಮ ದೇವಿಯ ಉತ್ಸವವನ್ನು ಪ್ರಾರಂಭಿಸುತ್ತಿರುವ ಎಲ್ಲ ಜನತೆಗೂ ಧನ್ಯವಾದಗಳು. ಅಣ್ಣಮ್ಮ ದೇವಿ ಎಲ್ಲರಿಗೂ ಐಶ್ವರ್ಯ, ಅಂತಸ್ತು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಅಣ್ಣಮ್ಮ ದೇವತೆ ತಂದಾಳ ಆನಂದ ನಮ್ಮೂರಿಗೆ. ಭಾಗ್ಯ. ನಾನು ಸಾಕಮ್ಮ ಬಡಾವಣೆಯ ನಿವಾಸಿಯಾಗಿದ್ದು ಈ ದಿನ ನಮ್ಮ ಏರಿಯಾಕ್ಕೆ ಅಣ್ಣಮ್ಮ ದೇವಿ ಬಂದಿದ್ದು ತುಂಬ ಸಂತೋಷವಾಗಿದೆ. ಹಾಗೂ ನಮ್ಮ ಬಡಾವಣೆಯ ಎಲ್ಲ ಜನತೆಗೂ ಆ ದೇವಿ ಒಳ್ಳೇದು ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ತಾಯಿ ಕೃಪೆಗಾಗಿ ಬಂದೇವು ನಾವಾಗಿ, ನಮ್ಮನ್ನು ಸಲಹಲೆಂದು ಬಂದ ನಮ್ಮಮ್ಮ, ನಸು ಮುನಿಸಿನಿಂದ ನಮ್ಮಮ್ಮ. ಶ್ರೀ ವಿನಾಯಕ ಸೇವಾ ಸಮಿತಿಯಿಂದ 9ನೇ ವರ್ಷದ ಹಬ್ಬವನ್ನು ಆಚರಿಸಲಾಗಿದೆ. ಸಾಕಮ್ಮ ಬಡಾವಣೆ ಪ್ರತಿಷ್ಠಾಪನೆ ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಸಂಘದ ಕಾರ್ಯಕರ್ತರು ಮತ್ತು ನಮ್ಮ ಪದಾಧಿಕಾರಿಗಳು, ನಮ್ಮ ಅಕ್ಕಪಕ್ಕ ಬಡಾವಣೆ ನಿವಾಸಿಗಳು ಎಲ್ಲ ಬಂದು ಅಣ್ಣಮ್ಮ ತಾಯಿಗೆ ಪೂಜೆ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಶಾಸಕರಾದ ಗೋಪಾಲಣ್ಣರು ಬಂದಿದ್ದರು, ಪ್ರಸನ್ನರು ಬಂದಿದ್ದರು, ರಾಘವೇಂದ್ರ ಶೆಟ್ಟರು ಬಂದಿದ್ದರು, ಎಲ್ಲ ನಮ್ಮ ಮುಖಂಡರೆಲ್ಲ ಬಂದಿದ್ದರು. ಎಲ್ಲ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ತಾಯಿ ಕೃಪೆಗಾಗಿ ಬಂದೇವು ನಾವಾಗಿ,
ಸಲಹಲೆಂದು ಬಂದ ನಮ್ಮಮ್ಮ ನಸು ಮುನಿಸಿನಿಂದ ನಮ್ಮಮ್ಮ ಬಂದಾಗ ಜರಿಯದಿರಿ ಜಗದಾಂಬೆ ಇವಳು ಮಾರಿ ಹೆಮ್ಮಾರಿಯಲ್ಲ ಕರುನಾಡರಾಳಿದ ಒಡೆಯರ ದೇವಿ ಚಾಮುಂಡಿ ತಾಯಿ ಈ ನಮ್ಮ ದೇವಿ. ಹಿಂಗೋಲ ಹೊತ್ತವಳೆ ಈ ನಮ್ಮ ದೇವಿ ಇನಿಪುಗನ್ನಡದ ಚಾಮುಂಡಿ ತಾಯಿ. ಭರ್ಜರಿಯಾಗೆ ಮಾಡ್ತಾರೆ, ಜೋರಾಗೆ ಮಾಡ್ತಾರೆ, ಏನು ತೊಂದರೆ ಚೆನ್ನಾಗೇ ಮಾಡ್ತಾರೆ. ಇದು ಆಲ್ಮೋಸ್ಟ್ ನಾವು ಬಂದು ಈಗ 5-6 ವರ್ಷ ಆಗೈತೆ. ಅದಕ್ಕೂ ಮೊದಲಿಂದ ಕೂರಿಸ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಒಂದು 9-10 ವರ್ಷ ಆಗಿರ್ಬೋದು. ನಾವು ಬಂದು ಈ ರೋಡ್ಗೆ ಒಂದು 5-6 ವರ್ಷ ಆಗಿದೆ ಅಲ್ಲ. ಏನು ರೋಡಲ್ಲಿರಲ್ಲ, ಚೆನ್ನಾಗಿ ಇದು ಮಾಡ್ಕೊಳ್ಳಿ ಅಂತ ಇದು ಮಾಡ್ಕೊತೀವಿ. ಇನ್ನೇನು ಇಲ್ಲೇ ಸಾಕಮ್ಮ ಬಡಾವಣೆ ಇಲ್ಲೇ ನಿವಾಸಿಗಳು. ಇಲ್ಲಿ ಬಂದು ನಾವು 5 ವರ್ಷ ಆಯಿತು. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದ ಮೇಲೆ. ಅಷ್ಟೇ, ಎಲ್ಲರೂ ಎಲ್ಲ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ತಾಯಿ ಕೃಪೆಗಾಗಿ ಬಂದೇವು ನಾವಾಗಿ ನಮ್ಮನ್ನು ಸಲಹಲೆಂದು ಬಂದ ನಮ್ಮಮ್ಮ ನಸು ಮುನಿಸಿನಿಂದ ನಮ್ಮಮ್ಮ ಬಂದಾಗ ಜರಿಯದಿರಿ ಜಗದಾಂಬೆ ಇವಳು. ಬಡಾವಣೆ ಸಾಕಮ್ಮ ಬಡಾವಣೆಯ ಅಣ್ಣಮ್ಮ ದೇವಿ ಉತ್ಸವವನ್ನು ನಡೆಸಲಾಗ್ತದೆ. ಎಲ್ಲರೂ ಭಕ್ತಾದಿಗಳು ಸಕಾಲಕ್ಕೆ ಬಂದು ತಾಯಿಯ ಪಾತ್ರೆಗೆ ಇದಾಗಬೇಕೆಂದು ಎಲ್ಲರೂ ಬೇಡ್ಕೊಳ್ತಾ ಇದ್ದಾರೆ. ವಿಶೇಷ ಬೆಳ್ಳಿ ಕಾಲುಗಳ ಚಟುವಟಿಕೆಗೆ ಕಾರ್ಯಕ್ರಮ ಮುಗಿಸೋಣ.
ಕಾರ್ಯಕ್ರಮ ಮುಂದುವರಿಸೋಣ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ರಥಸಪ್ತಮಿ ಚಿತ್ರದ ಗೀತೆಗೆ ಕಾರ್ಯಕ್ರಮ ಮುಂದುವರಿಸೋಣ. ಸಾಕಮ್ಮ ಬಡಾವಣೆಯ 9ನೇ ವರ್ಷದ ಅಣ್ಣಮ್ಮ ದೇವಿಯ ಮಹೋತ್ಸವವನ್ನು ಆಚರಿಸುತ್ತಿದ್ದಾರೆ. ಇಲ್ಲಿ ಈ ಬಡಾವಣೆಯಲ್ಲಿ ನೆಲೆಸಿರ್ತಕ್ಕಂಥ ಹಿರಿಯ ನಾಗರಿಕರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಶಾಲಾ ಬಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಾಳೆ ನಡೆಯಲಿರುವ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಮಾಡಿ ಈ ಒಂದು ಕಾರ್ಯಕ್ರಮಗಳು ಯಶಸ್ವಿ ನಡೆಸೋದಕ್ಕೆ ತುಂಬ ಸಹಾಯ ಮಾಡ್ತಾರೆ. ಅದೇ ರೀತಿ ಸೇರಿ 9ನೇ ವರ್ಷ ಮಾಡ್ತಾಯಿದ್ದೀವಿ. 9ನೇ ವರ್ಷದಲ್ಲಿ ನೆನ್ನೆ ಸಾಯಂಕಾಲ 6 ಗಂಟೆಗೆ ದೇವಿಯನ್ನು ಕರೆತಂದ್ವಿ. ಅದ್ದೂರಿ ಮೆರವಣಿಗೆ ಒಳಗೆ ನಾವು ಕರ್ಕೊಂಬಂದ್ವಿ. ಇಂದು ಬೆಳಗ್ಗೆ ಬೆಲ್ದಾರ್ತಿ ಶ್ರೀ ಪರ್ವತಾಂಜನೇಯ ಸ್ವಾಮಿಗೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣೇಶನಿಗೆ ಬೆಲ್ದಾರ್ತಿಯನ್ನು ಮಾಡಿ ಮಧ್ಯಾಹ್ನ 12:30 ಅದ್ದೂರಿಯಾಗಿ ಅನ್ನದಾನ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರು ಇನ್ನೂ ಸ್ವಲ್ಪ ಮಾತಾಡ್ತಾರೆ. ಏನಂತೆ ಪ್ರತಿ ವರ್ಷ ಸಾಕಮ್ಮ ಬಡಾವಣೆಯಲ್ಲಿ ಅಣ್ಣಮ್ಮ ದೇವಿಯ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. 9ನೇ ವರ್ಷದ ಅಣ್ಣಮ್ಮ ದೇವಿಯ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ನಮ್ಮ ಅಣ್ಣಮ್ಮ ದೇವಿಯ ಉತ್ಸವವು ಚೆನ್ನಾಗಿ ನಡೆದುಕೊಂಡೇ ಬರುತ್ತಿದೆ. ಎಂದಿನಂತೆ ಈ 9ನೇ ವರ್ಷವು ತುಂಬ ಅದ್ಧೂರಿಯಾಗಿ ಈ ಜಾತ್ರಾ ಮಹೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ಎಲ್ಲ ಸಾಕಮ್ಮ ಬಡಾವಣೆಯ ಜನತೆಗಳು ಹಾಗೂ ಅಕ್ಕಪಕ್ಕದ ಬಡಾವಣೆ ನಿವಾಸಿಗಳು ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಬಂದು ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಈ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಸಂಘದ ಪದಾಧಿಕಾರಿಗಳು, ನಮ್ಮ ಬಡಾವಣೆ ನಿವಾಸಿಗಳು ಎಲ್ಲರೂ ತುಂಬ ಸಹಕರಿಸಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಡುತ್ತಿದ್ದಾರೆ.